ಪ್ರದೀಪ್ ರಂಗನಾಥ್ ಅವರ ಮೂವೀಸ್ಗಳು ಯಾರಿಗೆಲ್ಲ ಇಷ್ಟ ಆಗ್ತವೆ ಈ ಮೂವಿನ ಡೈರೆಕ್ಟ್ ಆಗಿ ನೋಡಲೇಬೇಕು. ಆ ಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗಿ ಆಗುತ್ತೆ. ಒಂದು ಒಳ್ಳೆ ಟೀಮ್ ವರ್ಕ್ ಇದೆ, ಒಂದು ಒಳ್ಳೆ ಎಡಿಟಿಂಗ್ ಮೂವಿ ಇದೆ. ಮೂವಿ ಮಾತ್ರ ಬ್ಲಾಕ್ ಬಸ್ಟರ್ ಅಂತ ಅನ್ಬೋದು. ಆ ಥರ ನನಗೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಮೂವಿ ಯಾವ ಥರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡಬಹುದು ನಿಮಗೂ ಕೂಡ ನಮಗೂ ಕೂಡ ಅನ್ನೋದ್ರ ಬಗ್ಗೆ ಈ ಫುಲ್ ವಿಡಿಯೋ ಇರುತ್ತದೆ. ಫಸ್ಟ್ ಟೈಮ್ ಬಂದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಡೈಲಿ ಇಂಥ ವಿಷಯಗಳನ್ನು ಬಗ್ಗೆ ನಾವು ಮೂವಿಗಳ ಬಗ್ಗೆ ತುಂಬಾ ವಿಷಯಗಳನ್ನು ನಿಮಗೋಸ್ಕರ ಸಂಗ್ರಹಿಸಿ ತೊಗೊಂಬರುವಂಥ ಪ್ರಯತ್ನಗಳು ಡೈಲಿ ಮಾಡ್ತಾ ಇರ್ತೀವಿ ಅಂತ ಅನ್ನೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಯ್ ಗುರು, ಎಲ್ಲರೂ ಹೇಗಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಲೋಕದ ಜೊತೆಗೆ ಹೋಗೋಕ್ಕೆ ಒಂದು ಟ್ರೈ ಅಂತ ಅನ್ಬೋದು. ಲೈಕ್ ಈ ಮೂವಿ ಸೂಪರ್ ಡೀಪ್ ಆದ ಹಿಟ್ ಮೂವಿ ಅಂತ ಅನ್ಬೋದು. ಆ ಥರ ಕಾನ್ಸೆಪ್ಟಲ್ಲಿ ಒಂದು ಹೊಸಬರ ಮೂವಿ ಅಂತ ಅನ್ಬೋದು. ಆ ಥರ ಬಂದಿದೆ ಮೂವಿ. ನಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ಬೋದು, ಸೀನು ಮತ್ತು ಹೀರೋ ಅವ್ರ ಆ್ಯಕ್ಟಿಂಗು ಯಾವ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಒಂದು ಪ್ಲಾಟ್ ವಿಷಯವಾಗಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೂವಿ ಕಥೆ ಬಗ್ಗೆ ಹೇಳ್ಬೇಕಂದ್ರೆ, ಒಬ್ಬ 2040ರಲ್ಲಿ ಸ್ಟಾರ್ಟ್ ಆಗೋ ಕತೆ ಇದು. ಆದರೆ ಅವನ ಮನದಲ್ಲಿ ನಮ್ಮ ಹೀರೋ ಮಿಡಲ್ ಕ್ಲಾಸ್ ಒಬ್ಬ ಹುಡುಗನ ಲೈಫಲ್ಲಿ ಅವನಿಗೆ ತುಂಬಾ ಹೃದಯಕ್ಕೆ ಯಾರು ಹತ್ತಿರ ಆಗಿರ್ತಾರೋ ಅವ್ರನ್ನ ಇಷ್ಟಪಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅವನ ಲೈಫಲ್ಲಿ ಒಂದು ಮಾಡರ್ನ್ ಆಗಿರೋ ಹುಡುಗಿ ಎಂಟ್ರಿ ಕೊಡ್ತಾಳೆ. ಅವಳಿಗಂತೂ ಲೈಕು ಗೀಕು ಅಂತಂದು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೇ ತುಂಬಿಟ್ಟಿರ್ತಾಳೆ. ಆದರೆ ನಮ್ಮ ಹುಡುಗ ಸ್ವಲ್ಪ ಡಿಫ್ರೆಂಟ್. 2000 ಒಳಗೆ ಯಾವ ಥರ ಹುಡುಗರು ಇರ್ತಾರೋ ಆ ಥರ ಅಲ್ಲಿ ಇದ್ದಾನೆ ಅಂತ ಅನ್ಬೋದು. ಆ ಥರ ಕ್ಯಾರೆಕ್ಟರ್ನ ಅಲ್ಲಿ ಕೊಟ್ಟಿದ್ದಾರೆ. 2040ರಲ್ಲಿ ಯಾವ ಥರ ನಮಗೆ ಪ್ರೇಮಿಗಳು ಮತ್ತು ಲವರ್ಸು ಯಾವ ಥರ ಇರಬಹುದು ಅಂತ ಅನ್ನೋದನ್ನು ನೀವು ಇಮ್ಯಾಜಿನ್ ಕೂಡ ಮಾಡ್ಕೋಬೋದು. ಯಾವ ಥರ ಮುಂದೆ ಹೋಗುತ್ತೆ ಟೆಕ್ನಾಲಜಿ, ಅದ್ರ ಕೂಡ ಯಾವ ಥರ ಹೋಗ್ಬೋದು ಅಂತ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊತೀರಾ. ಆ ಕಾನ್ಸೆಪ್ಟಲ್ಲಿ ಹಿಡ್ಕೊಂಡು ಮೂವಿ ಕತೆ ತುಂಬ ಚೆನ್ನಾಗಿ ಸೂತಾಗಿ ಹೋಗುತ್ತೆ. ಫಸ್ಟ್ ಹಾಫ್ ಮಾತ್ರ ಸೆಕೆಂಡ್ ಲೆವೆಲ್ ಅಂತ ಅನ್ಕೊಂಬಿಡಿ, ಮತ್ತು ಸೆಕೆಂಡ್ ಹಾಫ್ ಮಾತ್ರ ಒಂದು ಸೂಪರ್ ಆಗಿದೆ ಎಂಟರ್ಟೈನ್ಮೆಂಟ್ ಅಂತೂ. ಕ್ಲೈಮ್ಯಾಕ್ಸ್ ಅಂತೂ ನೀವು ಮಿಸ್ ಮಾಡ್ಕೊಳ್ಬೇಡಿ. ಆ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಒಂದೀಟು ನಮಗೆ ಬೋರ್ ಹೊಡ್ಸಲ್ಲ. ಒಂದು ಸಣ್ಣ ಸೀನ್ಗಳಲ್ಲಿ ಒಂದು ಒಳ್ಳೆಯ ಎಂಟ್ರಿ ಅಂತೂ ನಮಗೆ ಸಿಗುತ್ತೆ ಅಂತ ಅನ್ಬೋದು. ನಮ್ಮ ಹೀರೋ ಅವರ ಎಂಟ್ರಿ ಅಂತೂ ಬೇರೆ ಲೆವೆಲ್ ಅನ್ಕೊಂಬಿಡಿ. ಮತ್ತು ಈ ಮೂವಿಯ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಸಾಂಗ್ಸ್ ಮಾತ್ರ ವೆರಿ ಯೂನಿಕ್ ಅಂತ ಅನ್ಬೋದು. ಅನಿರುದ್ಧ್ ಅವರು ಎಲ್ಲ ಮೂವೀಸ್ಗಳಿಗೆ ಕಂಪೋಸ್ ಮಾಡಿದ್ದಾರೆ. ಈ ಮೂವೀಸ್ಗಳಂತೂ ತುಂಬಾ ಸಕ್ಸಸ್ ಆಗೇ ಆಗುತ್ತೆ. ಯಾಕಂತಂದರೆ ಅವ್ರ ಮ್ಯೂಸಿಕ್ ಆ ಥರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಸಕ್ಸಸ್ ಆಗೇ ಆಗುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ನಮ್ಮ ಅನಿರುದ್ಧ್ ಅವರು. ಥಿಯೇಟರ್ನಲ್ಲಿ ಕುಂತಾಗ ನಿಮ್ಗೆ ಒಳ್ಳೆ ಫೀಲಿಂಗ್ ಬರಬೇಕು ಮೂವಿ ನೋಡೋ ಟೈಮ್ನಲ್ಲಿ. ಅಂಥ ಸಾಂಗ್ಸ್ ಅಂತೂ ಹೆವಿ ಅಂತ ಅನ್ಬೋದು. ಧೀಮಾ ಅಂತೂ ಸಾಂಗ್ ಅಂದರೂ ವೆರಿ ಇಂಪ್ರೆಸ್ ಅಂತ ಅನ್ಬೋದು. ಥಿಯೇಟರ್ನಲ್ಲಿ ಕುಂತಾಗ ಒಂದು ಒಳ್ಳೆಯ BGM ಜೊತೆಗೆ ಈ ಮೂವಿನ ನೋಡೋ ಮುಗಿಸಿದ ಹೊತ್ತಿನಲ್ಲಿ ಸೂಪರ್ ಆಗಿತ್ತು ಮೂವಿ. ಸ್ವಲ್ಪ ಬೋರ್ ಹೊಡ್ಸಲ್ಲ. ಮತ್ತು ಈ ರೇಟಿಂಗು ಯಾವ ಥರ 2040ರಲ್ಲಿ ನಮ್ಮ ಫ್ಯೂಚರ್ ಯಾವ ಥರ ಇರಬಹುದು ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟು ಮತ್ತು ಥಿಯರಿ ಇದೆ ಅಲ್ವಾ, ಅದಂತೂ ಬೇರೆ ಲೆವೆಲ್ ಅನ್ಕೊಂಬಿಡಿ. ಮತ್ತು ಇದರಲ್ಲಿ ಕಾಮಿಡಿಯಾಗಿ ಆ್ಯಕ್ಟಿಂಗ್ ಮಾಡಿದವರು ತುಂಬ ಜನ ಇದ್ದಾರೆ. ಅವ್ರ ಕ್ಯಾರೆಕ್ಟರ್ ಅಂತೂ ಬೇರೆ ಲೆವೆಲ್ ಅನ್ಕೊಂಬಿಡಿ. ತುಂಬ ಹೇಳೋಕತ್ರ ಸ್ಪಾಯ್ಲರ್ ಆಗ್ಬಿಡುತ್ತೆ. ಮತ್ತು ಈ ವಿಲನ್ ಕ್ಯಾರೆಕ್ಟರ್ ಅಂತೂ ಹೆವಿ ಅಂತ ಅನ್ಬೋದು. ಹೆವಿ ಇಂಪ್ರೆಸ್ ಅಂತ ಅನ್ಬೋದು. ವಿಲನ್ ಕ್ಯಾರೆಕ್ಟರ್ ಅಂತೂ ಹೇಳಿ ಮಾಡಿಸಿರೋ ಕ್ಯಾರೆಕ್ಟರ್ ಅಂತ ಅನ್ಬೋದು. ವಿಲನ್ ಕ್ಯಾರೆಕ್ಟ್ರು ಆ ಥರ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಸಕ್ಸಸ್ ಆಗುತ್ತೆ ವಿಲನ್ ಕ್ಯಾರೆಕ್ಟರ್ ಅಂತ ಅನ್ಬೋದು. ಅದನ್ನು ಬಿಟ್ಟು ನಾವು ಹೊರಗೆ ಬರೋಕೆ ಆಗಲ್ಲ ಪಿಕ್ಚರ್ ಮುಗಿದ್ಮೇಲೆ. ಆ ಥರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮೂವಿ ಮಾತ್ರ ಸಖತ್ತಾಗಿತ್ತು ಗುರು. ಒಂದೀಟು ನಮಗೆ ಬೋರ್ಡ್ ಹೊಡ್ಸಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮೂವಿ ನೀವು ಹುಡುಕ್ತಾ ಇದ್ರೆ, ಒಂದು ಫ್ಯೂಚರ್ ಇಟ್ಟಾದ ಮೂವಿ ಲವರ್ಸ್ ಯಾವ ಥರ ಇರ್ಬೋದು ಅಂತ ಈ ಮೂವಿ ಡೈರೆಕ್ಟಾಗಿ ನೋಡಲೇಬೇಕು. ಅಂಥ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ ಆಗುತ್ತೆ. ನೆಕ್ಸ್ಟ್ ಟೈಮ್ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಡೈಲಿ ಒಂದು ಹೊಸತನದ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಮೂವಿ ಮಾತ್ರ ಬ್ಲಾಕ್ ಬಸ್ಟರ್ ಅಂತ ಅನ್ಬೋದು. ಸ್ವಲ್ಪನೂ ಬೋರ್ ಹೊಡ್ಸಲ್ಲ ಗುರು. ಒಂದು ಒಳ್ಳೆಯ ಕಾನ್ಸೆಪ್ಟ್ ಜೊತೆಗೆ ಮೂವಿ ಟೀಮ್ನವರು ಬಂದಿದ್ದಾರೆ. ಈ ಮೂವಿ ಗೆಲ್ಲಬೇಕು. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಎರಡೇ ಮಾತಿಲ್ಲ. ಒಂದು ಬೇರೆ ಲೋಕಾನೇ ಕರ್ಕೊಂಡು ಹೋಗ್ತಾರೆ ಮೂವಿಯಲ್ಲಿ ಟೀಮ್ನವರು ಅಂತ ಅನ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗುತ್ತೆ. ಇದರಲ್ಲಿ ರೋಬೋಗಿರೋ ಅವರಂತರೂ ಹೆವಿ ಅಂತ ಅನ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ನೋಡಿ ಗುರು, ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡಬಹುದು. ಆಲ್ಮೋಸ್ಟ್ ಈ ಮೂವಿನ ಯಾರು ನೋಡಿದ್ರೆ ಅವರು ಕೂಡ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡಬಹುದು, ಈ ಮೂವಿ ಕೊಡ್ತು ಅಂತ ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ಸೆಕ್ಷನಲ್ಲಿ ಇರುತ್ತೆ. ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಗುರು. ಬಾಯ್. ಒಂದು ಒಳ್ಳೆಯ ಮೂವಿ ಜೊತೆಗೆ ಬಾಯ್.